ಬೇಬಿ, ಇನ್ 1 ನಿಮಿಷ ನಾವಿಲ್ಲಿರೋದ್ ಬೇಡ. ವಾಪಸ್ ಅಮೆರಿಕಾಗ್ ಹೋಗ್ಬಿಡೋಣ. ನಿಮ್ಮಿಬ್ಬರಿಗೂ ಏನಾಗಿದೆ? ಯಾಕೆ ಹೀಗಾಡ್ತಾ ಇದ್ದೀರಾ? ಬೇಬಿ, ನಿಮ್ಮ ಅಮ್ಮಂಗಂತೂ ಬುದ್ಧಿ ಇಲ್ಲ. ನೀನಾದ್ರೂ ಅರ್ಥ ಮಾಡ್ಕೊಳಮ್ಮ. ಈಗ ತಾನೇ ಮನೆಗ್ ಬಂದಿದ್ಯಾ? ಅಕ್ಕ ಅಕ್ಕ? ಏನ್ ನಿಮ್ಮಕ್ಕ? ನಿಮ್ಮಕ್ಕನೇ ಇವತ್ತು ನಮ್ಮನ್ನ ಹಾಳ್ ಬಾವಿಗೆ ತಳ್ಳಿ ಆಳ ಎಷ್ಟಿದೆ ಅಂತ ನೋಡಿದ್ದು. ತ್ರಿಲೋಚನಾ, ಪ್ಲೀಸ್ ನನ್ ಮಾತು ಅರ್ಥ ಮಾಡ್ಕೋ. ಅಮೆರಿಕಾಯಿಂದ ಬರೋಕ್ಕೂ ಮುಂಚೆ ಅರ್ಥ ಮಾಡ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಇವತ್ತು ನಮ್ ಮಗಳು ಇಂಥ ಸ್ಥಿತಿಗೆ ಬರ್ತಾನೆ ಇರ್ಲಿಲ್ಲ. ತ್ರಿಲೋಚನಾ, ಬೇಬಿ ಮಾತನ್ನ ನಾನು ಕೇಳೋದಿಲ್ಲ, ಕೇಳೋದಿಲ್ಲ, ಕೇಳೋದಿಲ್ಲ. ಬೇಬಿ ನಡಿ ಬೇಬಿ. ಏ ತ್ರಿಲೋಚನಾ, ನಡಿ. ಯಾಕೆ ಹೀಗೆ ಆಡ್ತಾ ಇದ್ದೀರಾ? ನನ್ ಮಾತ್ ಕೇಳು ಬೇಬಿ. ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನನ್ ಮಾತ್ ಕೇಳಮ್ಮ. ಓಂಕಾರ್, ನಿಮ್ ಮಾತನ್ನ ಕೇಳಿ ಕೇಳಿನೇ ಇವತ್ತು ಈ ಸ್ಥಿತಿಗೆ ಬಂದಿರೋ. ಹೋಗ್ಬೇಡಿ ಪ್ಲೀಸ್. ತ್ರಿಲೋಚನಾ, ಇನ್ನೂ ಏನೂ ಆಗಿಲ್ಲ. ಸ್ವಲ್ಪ ನನಗೆ ಟೈಮ್ ಕೊಡು. ತ್ರಿಲೋಚನಾ, ನಮ್ ವಸು ಹೇಳಿದ ಮಾತ್ಗೆ ಅವಳು ಯಾವತ್ತೂ ತಪ್ಪಲ್ಲ. ಅವ್ರ ಮಾತನ್ನ ನಡೆಸೋ ಅಷ್ಟ್ರಲ್ಲಿ ನನ್ ಮಗಳು ಸತ್ತೇ ಹೋಗಿರ್ತಾಳೆ. ಇನ್ನೂ ನಿಮ್ ಮಾತನ್ನ ಕೇಳ್ಬೇಕು ಅಂತ ಬಯಸ್ತಾ ಇದ್ದೀರಲ್ಲ, ನಿಮಗ್ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ? ನಡಿ ಬೇಬಿ. ಇಶಾನಿ, ನನ್ ಮಾತ್ ಕೇಳು. ಅಕ್ಕ, ನೀನಾದ್ರೂ ಇವ್ರಿಗೆ ಹೇಳಕ್ಕ. ಹೇಗಾದ್ರೂ ಮಾಡಿ ಇವ್ರು ಹೋಗ್ದಿರೋ ಹಾಗೆ ತಡಿಯಕ್ಕ. ಬೇಬಿ ನಡಿ. ತ್ರಿಲೋಚನಾ, ನಿಂತ್ಕೋ. ತಾಯಿಯಾಗಿ ನೀನ್ ತಗೊಂಡಿರೋ ನಿರ್ಧಾರದ ಬಗ್ಗೆ ನಾನ್ ಮಾತಾಡಲ್ಲ. ಹಾಗಿದ್ರೆ ನಾವು ಹೊರಡ್ಬೋದಾ? ಅಕ್ಕ, ಏನ್ ಮಾತಾಡ್ತಿದ್ಯಕ್ಕ ನೀನು? ಹಾಗಲ್ಲ ತ್ರಿಲೋಚನಾ, ಈ ಅರ್ಜೆನ್ಸಿ ಮಾತೆಲ್ಲ ನಿಮ್ಗೆ ಜೀವನದಲ್ಲಿ ಇರ್ಬೇಕಾಗಿತ್ತು. ನಾನ್ ಹೇಳೋದನ್ನ ಸ್ವಲ್ಪ ಕೇಳು. ಇನ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಇನ್ನೂ ನಾವು ಸ್ವಲ್ಪ ದಿನ ಇಲ್ಲೇ ಇದ್ರೆ ನನ್ ಮಗಳು ಸತ್ತೇ ಹೋಗ್ತಾಳೆ. ತ್ರಿಲೋಚನಾ, ಸುಮ್ನೆ ಮನಸ್ಸಿಗೆ ಬಂದಂಗ್ ಮಾತಾಡ್ಬೇಡ. ವಸು, ಸಾಕು ಅಜ್ಜಿ, ಯಾರನ್ನೂ ವಹಿಸ್ಕೊಂಡ್ ಬರ್ಬೇಡಿ. ನನ್ ಮನ್ಸು ಈಗಾಗ್ಲೇ ಸತ್ತು ಹೋಗಿದೆ. ನನ್ನ ಉಸಿರನ್ನ ನಿಲ್ಲಿಸ್ಬಿಡ್ಬೇಡಿ. ನೀನ್ ಸಾಯ್ಲಿ ಅಂತನಾ ಅತ್ತೆ ಇಷ್ಟೆಲ್ಲ ಮಾಡ್ತಾ ಇರೋದು? ಏನ್ ಮಾಡಿದ್ರು ನನಗೆ? ಇಶಾನಿ ನಿರ್ಧಾರ ಸರಿಯಾಗಿದೆ ಭವಾನಿ, ನೀನ್ ಅಡ್ಡ ಬರ್ಬೇಡ. ಇಲ್ಲಿ ಎಲ್ಲ ನನ್ ಮಗಳು ವಿರುದ್ಧನೇ ಇರ್ಬೇಕಾದ್ರೆ ನಾವ್ಯಾಕೆ ಇಲ್ಲಿ ಇರ್ಬೇಕು? ಎಲ್ರೂ ನಾವು ಹೋಗೋದನ್ನೇ ಕಾಯ್ತಾ ಇದ್ದಾರೆ. ಹಾಗಲ್ಲ ಅತ್ತೆ, ವಿರಾಟ್ಗೆ ಈಗಾಗ್ಲೇ ಮದ್ವೆ ಆಗಿದೆ. ಇವಳು ಅವನೇ ಬೇಕು ಅಂತ ಹೇಳ್ತಾಳಲ್ಲ, ಹಠ ಮಾಡೋದು ತಪ್ಪಲ್ವಾ? ಈ ಆಸೆನ ಅವಳ ಮನ್ಸಲ್ಲಿ ಬರೋ ಹಾಗೆ ಮಾಡಿದ್ ಯಾರು? ನಿಮ್ಮಮ್ಮನ್ ತಪ್ಪಿಲ್ವಾ? ಅದನ್ನೇ ಅತ್ತೆ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಆದ್ರೂ ಯಾಕೆ ಹೊರಟು ನಿಂತಿದ್ದೀರಾ ನೀವೆಲ್ಲ? ಇಶಾನಿ, ಬಾ ನೀನು. ಯಾಕಿರ್ಬೇಕು? ಯಾರಿಗೋಸ್ಕರ ಇರ್ಬೇಕು? ವಿರಾಟ್, ನನ್ ಪ್ರೀತಿ ಇವತ್ ನಿನಗೆ ಅರ್ಥ ಆಗದೆ ಇರ್ಬೋದು. ಒಂದಲ್ಲ ಒಂದಿನ ನಿನಗೆ ಗೊತ್ತಾಗುತ್ತೆ. ಈ ಸಿಂಧು ನಿಜವಾದ ಮುಖ ಪರಿಚಯ ಆಗೋ ದಿನ ತುಂಬಾ ಹತ್ರದಲ್ಲೇ ಇದೆ. ಇವಳು ಎಷ್ಟು ಸುಳ್ಳು ಹೇಳಿ ನಿನ್ ಜೊತೆ ಇದ್ದಾಳೆ. ಅವಳ ಉದ್ದೇಶ ಏನು ಅಂತ ನಿನಗ್ ಗೊತ್ತಾದ್ಮೇಲೆ ನೀನ್ ಕಳ್ಕೊಂಡಿದ್ ಏನು ಅಂತ ನಿನಗ್ ಗೊತ್ತಾಗತ್ತೆ. ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ ವಿರಾಟ್, ಸಿಂಧು ನಿನ್ನ ಮದ್ವೆ ಆಗಿದ್ದು ಅವಳ ಅಕ್ಕನಿಗೋಸ್ಕರ ಅಷ್ಟೇ, ನಿನ್ನ ಮೇಲಿರೋ ಪ್ರೀತಿಯಿಂದ ಅಲ್ಲ. ಇದ್ ನಿನಗೆ ನಿಧಾನಕ್ಕೆ ಅರ್ಥ ಆಗೋಕ್ಕಿನ್ನ ಮುಂಚೆ ಇವಾಗ್ಲೇ ಹುಷಾರಾಗಿರು. ಯಾಕಂದ್ರೆ ನೀನ್ ಜೀವನ ಮಾಡ್ತಿರೋದು ನೀನ್ ಇಷ್ಟಪಟ್ಟಿದ್ದ ಜೀವದ ಜೊತೆ ಅಲ್ಲ, ಹಾವಿನ ಜೊತೆ. ಮಾಮ್, ಬಾ ಹೋಗೋಣ. ಬೇಬಿ ಪ್ಲೀಸ್ ನನ್ ಮಾತ್ ಕೇಳು. ದುಡುಕ್ಬೇಡ. ಈ ಮಾತ್ ಹೇಳಕ್ ನಾಚಿಕೆ ಆಗಲ್ವಾ ನಿಮ್ಗೆ? ಇವ್ರು ಹಾಕೋ ಚಪ್ಪಲಿಗಿರೋ ಬೆಲೆನೂ ಈ ಮನೇಲಿ ನಮಗಿಲ್ಲ ಅಂದ್ಮೇಲೆ ನಾವ್ ಯಾಕ್ರಿ ಈ ಮನೇಲಿ ಇರ್ಬೇಕು? ನೀವ್ ಬೇಕಾದ್ರೆ ಇಲ್ಲೇ ಇರಿ, ನಾನು ನನ್ ಮಗಳು ಮಾತ್ರ ಇರಲ್ಲ. ನಮಗೆ ಈ ಮನೆಯವರಷ್ಟು ದುಡ್ಡು ದುರಹಂಕಾರ ಇಲ್ಲದೆ ಇರ್ಬೋದು, ಆದ್ರೆ ಅಲ್ಪ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಇದೆ. ಅತ್ತೆ, ಇದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅತ್ತೆ. ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗಲ್ಲ. ಇಶಾನಿ, ಪ್ಲೀಸ್ ನನ್ನ ಮಾತು ಕೇಳು ಇಶಾನಿ.
ನನಗೆ ಯಾರ ಅನುಕಂಪನೂ ಬೇಡ. ಜೀವನದಲ್ಲಿ ಇಷ್ಟಪಟ್ಟಿದ್ದೆಲ್ಲ ಕಳ್ಕೊಂಡ್ಮೇಲೆ ಇನ್ನು ಉಳಿಸ್ಕೊಳ್ಳೋ ಆಸೆ ಎಲ್ಲಿಂದ ಬರುತ್ತೆ ಅಕ್ಕ? ನಮ್ಮನ್ನ ದಯವಿಟ್ಟು ತಡಿಬೇಡಿ. ಮಾಮ್, ಬನ್ನಿ. ಏ ಬೇಬಿ ಇಶಾನಿ. ಏ, ತ್ರಿಲೋಚನ ಶಾಲಿನಿ, ನನ್ ಮಾತ್ ಶಾಲಿನಿ. ಕೇಳು. ಅತ್ತೆ, ಇಶಾನಿ, ಅಕ್ಕ, ಇಶಾನಿ, ತ್ರಿಲೋಚನ. ಅತ್ತೆ. ತ್ರಿಲೋಚನ ಪಡ್ಕೊಳ್ಳೋದ್ ಮಾತ್ರ ಅಲ್ಲ ಸಿಂಧು, ಅದನ್ನ ಉಳಿಸ್ಕೊಂಡು ಹೋಗೋದಿದ್ದಲ್ಲ. ಈಶಾನಿ ಮನೆ ಬಿಟ್ಟು ಹೋಗೋದಕ್ಕೆ ಅವಳೇ ಕಾರಣ. ಮಾತಾಡಬೇಡ, ನಿಜ ಹೇಳೆ, ಯಾಕೆ ಇಷ್ಟೊಂದು ಬದ್ಲಾಗ್ಬಿಟ್ಟೆ? ಬದ್ಲಾಗಿರೋದು ನಾನಾ ಅಥವಾ ನೀನಾ? ನೀನೇ ಬದ್ಲಾಗಿರೋದು. ಅದಕ್ ಸಾಕ್ಷಿ ನನ್ನ ಮನೆ ಈ ಸ್ಥಿತಿಗೆ ಬಂದಿರೋದು.